ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಕೋಚ್ ಆಫ್ ಎ ಕ್ರಿಕೆಟ್ ಟೀಮ್ ಬೈಸ್ 7 bats and 6 balls for rupees 3,800. Later she buys 3 bats and 5 balls for rupees 1,750. ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಬಾಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಕೋಚ್ ಆಫ್ ಕ್ರಿಕೆಟ್ ಟೀಮ್, ಕೋಚ್ ಇದಾರಲ್ಲ, ಅವ್ರು ಏನ್ ಬೈ ಮಾಡ್ತಾ ಇದ್ದಾರೆ, 7 bats and 6 balls. 6 balls ಎಷ್ಟು ತಗೊಂಡಿದ್ದಾರೆ, ₹3,800 ತಗೊಂಡಿದ್ದಾರೆ. ಇನ್ನು ಲೇಟರ್ ಶಿ ಬೈಸ್ 3 bats, ಮತ್ತೆ 3 bats ನ ಪ್ಲಸ್ 5 balls ನ ಎಷ್ಟು ತಗೊಂತಾರೆ, ₹1,750 ತಗೊಂತಾರೆ. ಓಕೆ, ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಬಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡಿದಾವೆ, ಒಂದು ಬ್ಯಾಟ್ ಒಂದು ಬಾಲ್ ತಗೊಂತಾ ಇದ್ದಾರೆ. ಅಂದ್ರೆ ಸಾಮಾನ್ ಅಂದ್ರೆ ಇಲ್ಲಿ ಏನಿದೆ ವಸ್ತು, ಬ್ಯಾಟ್ ಅಂಡ್ ಬಾಲ್. ಸೊ ಇಲ್ಲಿ ಅವ್ರು ಕೇಳಿರೋದೇನು, ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಬಾಲ್. ಸೊ ನಾವ್ ಅದಕ್ಕೆ ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೊಳ್ಳೋಣ. ಅವ್ರು ಏನ್ ಫೈಂಡ್ ಮಾಡಕ್ ಹೇಳಿದಾರಲ್ಲ ಅದನ್ನೇ ಲೆಟ್ ಮಾಡ್ಕೊಳ್ಳೋಣ. ಓಕೆ, let the price of one bat ಆದ್ರೂ ಬರ್ಕೊಳ್ಳಿ, ಈಚ್ ಬ್ಯಾಟ್ ಆದ್ರೂ ಬರ್ಕೊಳ್ಳಿ. ಬ್ಯಾಟ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಸೇಮ್ ದ ಪ್ರೈಸ್ ಆಫ್ ಈಚ್ ಬಾಲ್ ಬಿ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಇದು ಕಾಸ್ಟ್ ಆಗಿರೋದ್ರಿಂದ ರುಪೀಸ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಓಕೆ, ಬರೀ ಎಕ್ಸ್ ಅಂತ ಬರೆಯೋದು ಬೇಡ. ರುಪೀಸ್ ಎಕ್ಸ್, ಇದು ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ, ಒಂದು ಬ್ಯಾಟಿಗೆ ಎಷ್ಟಿದೆ, ಎಕ್ಸ್ ರುಪೀಸ್ ಇದೆ. ಸೊ 7 ಬ್ಯಾಟ್ಸ್ಗೆ ಅಂದ್ರೆ 7 ಇಂಟು ಎಕ್ಸ್ ಆಗುತ್ತಲ್ವಾ. ಸೊ 7x ಪ್ಲಸ್ 6 ಬಾಲ್. 6 ಬಾಲ್ ಅಂತಂದ್ರೆ ಎಷ್ಟಾಗತ್ತೆ, 6 ಇಂಟು ವೈ ಆಗುತ್ತೆ. 6y ಇಸ್ ಈಕ್ವಲ್ಸ್ ಟು ಎಷ್ಟು ಎಷ್ಟು ತಗೊಂಡಿದ್ದಾರೆ, 3,800. ಈ ರೀತಿ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ, 7 ಬ್ಯಾಟ್ಸ್ 6 ಬಾಲ್ ನ ಎಷ್ಟು ತಗೊಂಡಿದ್ದಾರೆ, 3,800. ಇಲ್ಲಿ ಎಕ್ಸ್ ವೈ ಅಂತ ನಾವು ಕಾಸ್ಟ್ ಆಗಿ ಇಟ್ಕೊಂಡಿದೀವಲ್ವಾ. ಸೊ 7 ಬ್ಯಾಟ್ಸ್ಗೆ ಎಷ್ಟಾಗತ್ತೆ ಕಾಸ್ಟ್, 7 ಇಂಟು ಎಕ್ಸ್. ಅದೇ ರೀತಿ 6 ಬಾಲ್ಗೆ 6 ಇಂಟು ವೈ ಆಯ್ತು. ಅದೇ ರೀತಿ ನೆಕ್ಸ್ಟ್ ಟೈಮ್ ಏನ್ ತಗೊಂತಾರೆ, 3 ಬ್ಯಾಟ್ಸ್. ಸೊ 3x ಪ್ಲಸ್ 5 balls ಎಷ್ಟು ತಗೊಂಡಿದ್ದಾರೆ, 1,750. ಸೊ ಇವೆರಡು ಈಕ್ವೇಶನ್ಸ್ ಆದ್ವು. ಈಗ ನಂಬರ್ 1 ಅಂತ ಇದಕ್ಕೆ ಇಟ್ಕೊಳ್ಳೋಣ, ನಂಬರ್ 2 ಅಂತ ಇದಕ್ಕೆ ಇಟ್ಕೊಳ್ಳೋಣ. ಈಗ ಆಸ್ ಯೂಶುವಲ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾವೇನ್ ಮಾಡ್ಕೋಬೇಕಿಲ್ಲಿ, ನಾವು ಮುಂಚೆ ಯಾವ ರೀತಿ ತಗೊಳ್ತಿದ್ವು ಅದೇ ರೀತಿ ತಗೊಳ್ಳೋಣ. ಟೇಕಿಂಗ್ ಈಕ್ವೇಶನ್ ನಂಬರ್ 1, ಫಸ್ಟ್ ಏನಿದೆ ಅಲ್ಲ, 7x ಪ್ಲಸ್ 6y ಇಸ್ ಈಕ್ವಲ್ಸ್ ಟು 3,800. ಇದನ್ನ ಬರ್ಕೊಂಡು ಈಗ 7x ಇಸ್ ಈಕ್ವಲ್ಸ್ ಟು 3,800. ಈ 6y ನ ಈಕ್ವಲ್ಸ್ ಈ ಕಡೆ ಕಳ್ಸೋಣ. ಸೊ ಏನಾಗುತ್ತೆ, ಮೈನಸ್ 6y ಆಯ್ತು. ನಾವು ಸೇಮ್ ವೇರಿಯೇಬಲ್ ಅಲ್ಲಿ ಮಾಡ್ಕೊಳ್ಳಕ್ಕೆ ಈ ರೀತಿ ಬರ್ಕೊಳ್ತೀವಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, 3,800 ಮೈನಸ್ 6y ಅಪಾನ್ ಈ 7 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಇದನ್ನ ಏನಂತ ಇದನ್ನ ಈಕ್ವೇಶನ್ 3 ಅಂತ ಬರ್ಕೊಳ್ಳಿ. ಈಗ ಇದನ್ನ ಈಕ್ವೇಶನ್ 2 ನಲ್ಲಿ ಪುಟ್ ಮಾಡೋಣ. ಸೊ ಈಕ್ವೇಶನ್ 2 ಏನಿದೆ, ಇದನ್ನ ಒಂದ್ ಲೈನ್ ಬರೀತೀನಿ. ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3,800 minus 6y upon 7 in equation 2. Equation 2 ಏನಿದೆ, 3x plus 5y is equals to 1,750 ಇದೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಬರೆಯೋಣ, ಇದೇನಿದೆ ವ್ಯಾಲ್ಯೂ ಅದು ಬರೆಯೋಣ. 3,800 minus 6y upon 7. ಓಕೆ, ಪ್ಲಸ್ ಇಲ್ಲಿ 5y ಇದೆ. ಸೊ ಅದೇ ರೀತಿ 5y ಬರೆಯೋಣ.
is equals to 1750. Okay. ಈಗ ಇಲ್ಲೇನು ಕ್ಯಾನ್ಸಲೇಷನ್ ಹೋಗಲ್ಲ, ಸೊ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ ನೋಡಿ 3800 ಇಂಟು 3 ಮಾಡೋಣ. 3 zeros are 0, again 3 zeros are 0, 3 8s are 24, 3 3s are 9 plus 2 11. ಸೊ ಏನ್ ಬಂತು 11400 ಮೈನಸ್ ಈಗ 3 6 18 18y ಬಂತು ಅಪಾನ್ 7. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಪ್ಲಸ್ 5y is equals to 1750. ಈಗ ನೋಡಿ ಇಲ್ಲಿ 5y ಇದೆ, ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು ನಾವು LCM ತೆಗಿಬೇಕು. ಸೊ ಇಲ್ಲಿ 7 ಇದೆ, ಇಲ್ಲಿ 1 ಇದೆ, ಸೊ LCM ಏನ್ ಬರುತ್ತೆ 7 ಬರುತ್ತೆ. ನೋಡಿ ಈ 7 ಡಿವೈಡೆಡ್ ಬೈ 7 ಮಾಡಿದ್ರೆ ಏನ್ ಬರುತ್ತೆ 1 ಬರುತ್ತೆ ಕ್ಯಾನ್ಸಲೇಷನ್ ಆಗಿ. ಸೊ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಬರುತ್ತೆ. ಸೊ ಅದನ್ನೇ ಬರೆಯೋಣ. 11400 ಮೈನಸ್ 18y, ಇಲ್ಲಿ ಪ್ಲಸ್ ಇದೆ ಸೊ ಪ್ಲಸ್ ಬರೆಯೋಣ. 7 ಅಪಾನ್ 1 ಮಾಡಿದಾಗ 7 ಬರುತ್ತೆ ಅಲ್ವಾ. ಸೊ ಮಲ್ಟಿಪ್ಲೈ ಬೈ 7 ಮಾಡಿ ಇಲ್ಲಿ 35 ಬರುತ್ತೆ. 7 5 35y is equals to ಸೇಮ್ 1750. ನೋಡಿ 11400, ಒಂದು ಪ್ಲಸ್ 1 ಮೈನಸ್ ಇದೆ, ಲೈಕ್ ಟರ್ಮ್ಸ್ ಇದಾವೆ ಸೊ ಮೈನಸ್ ಮಾಡ್ಬೋದು. 35 ಮೈನಸ್ 18 ಮಾಡಿದ್ರೆ ಏನ್ ಬರುತ್ತೆ 17 ಬರುತ್ತೆ, ಪ್ಲಸ್ 17y ಬಂತು. ಓಕೆ, ಅಪಾನ್ 7 is equals to 1750. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಲ್ವಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 11400 ಪ್ಲಸ್ 17y is equals to 1750 ಇಂಟು 7 ಬರುತ್ತೆ ಅಲ್ವಾ. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಇಂಟು 7, 7 zeros are 0, 7 5s are 35, 3 carry, 7 7s are 49 plus 3 52, 5 carry, 5 7s are 7 plus 5 12. ಸೊ ಏನ್ ಬಂತು 12250 ಬಂತು. ಸೊ ಇಲ್ಲಿ ಬರಿತೀನಿ 12250, ಇದನ್ನ ರಬ್ ಮಾಡ್ತೀನಿ. ಇಲ್ಲಿ ಹೇಗಿದ್ದು ಹಾಗೆ ಬರೆಯೋಣ. ಈಗ 17y is equals to 12,250 ಮೈನಸ್ ಇದು ಬರೀಬೇಕು 11400. ಓಕೆ, ಈಗ ಇದನ್ನ ಮೈನಸ್ ಮಾಡೋಣ. ನೋಡಿ 12250 ನಲ್ಲಿ 11400 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ 5, 12 ಮೈನಸ್ 4 8 ಅಷ್ಟೇ ಬಂತು. ಸೊ ಏನ್ ಬರುತ್ತೆ 850 ಬರುತ್ತೆ. ಇಲ್ಲಿ ಬರೀತೀನಿ 850, ಇದನ್ನ ಸಬ್ ಮಾಡ್ತೀನಿ. ಸೊ 17y is equals to 850 ಆಯ್ತು. y is equals to 850 ಅಪಾನ್ ಈ 17 ಈಕ್ವಲ್ಸ್ ಟು ಹೋದ್ರೆ ಡಿವೈಡ್ ಆಯ್ತು. ನೋಡಿ ಕ್ಯಾನ್ಸಲೇಷನ್ ಹೋಗುತ್ತಲ್ವಾ. 17 1s 17 5s 85 ಅಲ್ವಾ. ಸೊ ಅಂದ್ರೆ 0 ಇದೆ, 0 ಬರಿಬೇಕು. ಸೊ ಏನ್ ಬಂತು ನಮ್ಗೆ y is equals to 50 ಬಂತು. ಓಕೆ, ಈಗ ನಮ್ಗೆ y ವ್ಯಾಲ್ಯೂ ಬಂತು. y ವ್ಯಾಲ್ಯೂ ಬಂದ್ರೆ ನಾವೀಗ ಏನ್ ಮಾಡ್ಬೇಕಾಗತ್ತೆ, ಈ ಈಕ್ವೇಶನ್ ನಂಬರ್ 3 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ x ವ್ಯಾಲ್ಯೂ ಕೂಡ ಬರುತ್ತೆ. ಸೊ ನಾನು ಇಲ್ಲೇ ರಬ್ ಮಾಡ್ತೀನಿ. ಈಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡೋಣ. ನೋಡಿ ಈಕ್ವೇಶನ್ ನಂಬರ್ ಒಂದು ಲೈನ್ ಬರೆಯೋದಿದ್ರೆ ಬರೀರಿ. ಪುಟ್ y is equals to 15 ಈಕ್ವೇಶನ್ 3 ಅಂತ. ಸೊ ಬರಿತೀನಿ ನೋಡಿ ಚಿಕ್ಕದಾಗಿ.
put y is equals to 50 in equation number 3. So equation number 3 ಇಲ್ಲಿದೆ. So x is equals to 3800 minus 6 into y plus ಅಲ್ಲಿ 50 ಬಂದಿದೆ ವ್ಯಾಲ್ಯೂ, ನಮಗೆ 50 ಹಾಕೋಣ ಅಪಾನ್ 7. ಈಗ 3800 ಮೈನಸ್ 50 ಇಂಟು 6 ಮಾಡಿದ್ರೆ ಎಷ್ಟು ಬರುತ್ತೆ? 300. 5 6 30, 1 0 ಇದೆ ಅಪಾನ್ 7. ಈಗ ನೋಡಿ 3800 300 ಮೈನಸ್ ಮಾಡಿದ್ರೆ ನಮ್ಗೆ ಏನು ಉಳಿತು? 3500 ಅಪಾನ್ 7. ಕ್ಯಾಲ್ಕುಲೇಷನ್ ಹೋಗುತ್ತಲ್ವಾ? 7 1 7, 5 35, 2 zeros. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು ಇಲ್ಲಿ ನಮ್ಗೆ? 500 ಬಂತು. ಅಲ್ವಾ? ಈಗ ಎಕ್ಸ್ ವ್ಯಾಲ್ಯೂ ಬಂತು, ವೈ ವ್ಯಾಲ್ಯೂ ಕೂಡ ಬಂತು. ಸೊ ನಾನು ಎಲ್ಲಿ ಬರೀಲಿ ಇದನ್ನ? ನೋಡಿ. ಸೊ ನಾವೇನ್ ಬರಿಬೇಕು ಅಂದ್ರೆ, ಇಲ್ಲಿ ನಾವೇನ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ, ಅದನ್ನೇ ಬರಿಬೇಕು. ಸೊ ದೇರ್ ಫಾರ್ ಕಾಸ್ಟ್ ಆಫ್ ಆರ್ ಪ್ರೈಸ್ ಆಫ್ ಈಚ್ ಬ್ಯಾಟ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ಎಕ್ಸ್ ಅಂತ ಮಾಡ್ಕೊಂಡಿದ್ವಿ, ರುಪೀಸ್ ಎಕ್ಸ್ ಅಂತ. ಸೊ ರುಪೀಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಎಷ್ಟು ಬಂದಿದೆ? ರುಪೀಸ್ 500. ಅದೇ ರೀತಿ ಕಾಸ್ಟ್ ಆಫ್ ಈಚ್ ಬಾಲ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ವೈ ಅಂತ ಮಾಡ್ಕೊಂಡಿದ್ವಿ, ರುಪೀಸ್ ವೈ ಅಂತ. ಸೊ ವೈ ಎಷ್ಟು ಬಂದಿದೆ? ಕಾಸ್ಟ್ ರುಪೀಸ್ 50. ದಿಸ್ ಇಸ್ ದ ಆನ್ಸರ್. ಅವ್ರು ಅದನ್ನೆಲ್ವಾ ಕೇಳಿದ್ದು? ಕಾಸ್ಟ್ ಆಫ್ ಈಚ್ ಬ್ಯಾಟ್ ಅಂಡ್ ಈಚ್ ಬಾಲ್ ಕೇಳಿದ್ದಾರೆ. ಈಚ್ ಬ್ಯಾಟ್ ರುಪೀಸ್ 500 ಆಯ್ತು, ಈಚ್ ಬಾಲ್ ರುಪೀಸ್ 50 ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್